ಸ್ವರ ಬಂದರೆ ಗಂಡಾಂತರ. ಏನಾಯ್ತು ಇವಳಿಗೆ? ಗೊತ್ತಿಲ್ರಿ, ಏನ್ರ ಅವಾಜ್ ಆದ್ರೆ ಹೊಡ್ಕೊಳಕ್ ಚಾಲು ಮಾಡ್ತಾಳ. ಪಾರು, ಏನಾಯ್ತು ನಿನ್ಗೆ? ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಏನಾದ್ರು ತಪ್ಪು ಮಾಡಿದ್ಯಾ? ನಾಗವಲ್ಲಿ, ನನ್ಗೆ ಸೌಂಡ್ ಕೇಳಿಸಿದ್ರೆ ತುಂಬಾ ಭಯ ಆಗ್ತಾ ಇದೆ. ಯಾಕೆಂತ ಗೊತ್ತಿಲ್ಲ. ಏನಿದು ಶಬ್ದ ಕೇಳಿದ್ರೆ ಭಯ ಆಗುತ್ತಾ? ಡಾಕ್ಟ್ರೆ, ಪಾರುಗೆ ಏನಾಗಿದೆ? ಸೌಂಡ್ ಕಂಡ್ರೆ ಅಮ್ಮ ಬೆಚ್ಚ ಬೀಳ್ತಾರೆ. ನಮ್ಮ ಅಮ್ಮ ಹೇಳಿದ್ದಾನೆ. ಹೆಚ್ಚಿಗೆ ಮಾತಾಡಬೇಡ ನೀನು. ಹೀಗೆ ಮಾತಾಡ್ತಾ ಇದ್ದೆ ನಿನ್ನ ಹೆಣ ಕೊಯ್ಯ ಕೇಳ್ಕೊಂಡು ಹೋಗ್ಬಿಡ್ತೀನಿ. ಹೆಣ ಕೊಯ್ದು ಬೇರೆ ಏನ್ ಬರ್ತೈತಿ? ನೀವು ಇರೋದಕ್ಕೆ ಜಾಸ್ತಿ ಮಾತಾಡಿದ್ರೆ ದಬ್ಲ ತಗೊಂಡು ಬಾಯಿ ಹೊಲ್ಬಿಡ್ತೀನಿ. ಡಾಕ್ಟ್ರೆ, ಸ್ವಲ್ಪ ಮೆತ್ತ ಮಾತಾಡಿ. ಇದು ನಗರ, ಶಬ್ದ ನಗರಿ. ಶಬ್ದ ಕಂಡು ಬೆಚ್ಚ ಬೀಳಿದ್ರೆ ಹೇಗಮ್ಮ? ಡಾಕ್ಟ್ರೆ, ಈಗ ಇವಳಿಗೆ ಏನಾಗಿದೆ? ಇದು ಒಂಥರ ಸೌಂಡ್ ಅಲರ್ಜಿ ಕಣಪ್ಪ. ಸೌಂಡ್ ಕಂಡ್ರೆ ಬೆಚ್ಚ ಬೀಳ್ತಾರೆ. ಇದಕ್ಕೆ ಸೌಂಡೋಮೇನಿಯಾ ಅಂತ ಹೇಳ್ತಾರೆ. ಡಾಕ್ಟ್ರೆ, ನಾವೇನ್ ಮಾಡ್ಬೇಕು? ಯಾಕೆ ಈ ರೀತಿ ಮಾಡಿದೆ? ಚಂಡಿ, ಚಾಮುಂಡಿ, ದುರ್ಗೆ, ಅಂಬಾ, ಆ ಜಗದೇಶ್ವರಿ, ಜಗಜ್ಜನನಿ, ತಾಯಿ, ಜಗಜ್ಜನನಿ, ಜಗನ್ಮಾತೆ, ಈಕೆ ಮೈ ಮೇಲೆ ಕೊಡಕ್ ನೀರು ತುಂಬ್ಕೊಂಡ್ಬಿಟ್ಟ ತಾಯಿ. ಬನ್ನಿ ಬನ್ನಿ, ದೇವಿ ಈಕೆ ಮೈ ಮೇಲೆ ಬಂದಿದ್ದಾಳೆ. ನಿಮ್ಮ ಕೋರಿಕೆನೆಲ್ಲ ಕೇಳ್ಕೊಳ್ಳಿ. ಅದೇನಾಗಿದೆ ಅಂದ್ರೆ ನೋಡಿ, ಇಂಗ್ಲಿಷ್ ಪದಗಳನ್ನೆಲ್ಲ ಬಳಸಬಾರ್ದು. ಮುಗಿ ಮಾ ಕಡೆ ಓಕೆ ಓಕೆ ಅನ್ನಲ್ಲ. ತಾಯಿ, ಜಗನ್ಮಾತೆ, ಜಗಜ್ಜನನಿ, ತಾಯಿ ತಾಯಿ, ಅಂಬೆ, ಜಗದಂಬೆ, ಜಗನ್ಮಾತೆ, ಜಗದೀಶ್ವರಿ. ಓಂ ಶಕ್ತಿ ಜಯ ಶಕ್ತಿ ಜಯ ಜಯ ಧಿಂ ಧಿಮ ಶಕ್ತಿ ಭಕ್ತಿಯ ಕಣ್ಣಲ್ಲಿ ಪರಶಕ್ತಿ ಸುರಶಕ್ತಿ ತತ್ಪರ ಪರ ಪರಾಶಕ್ತಿ ಭಕ್ತರ ಬೆನ್ನಲ್ಲಿ. ಪರಮೇಶ್ವರ, ನಾನ್ ರೆಡಿ. ಇದೇನಿದು? ಪಾರು ರೆಡಿನೇ ಆಗಿಲ್ಲ. ಇವಳು ಬರಲ್ಲ ಫಂಕ್ಷನ್ಗೆ. ಫಂಕ್ಷನ್ ನನಗೆ ಹೇಳೇ ಇಲ್ಲ ನೀವು. ಅಯ್ಯೋ, ಅವತ್ತು ಹನುಮಂತಯ್ಯನವ್ರು ಬಂದು ಕರೆದೋಗ್ಲಿಲ್ವಾ? ಅದೇ ಫಂಕ್ಷನ್ಗೆ ಹೋಗ್ತಾ ಇರೋದು. ಅಲ್ಲಿ ಗದ್ದಲ ಜಾಸ್ತಿನಮ್ಮ. ಇವಳನ್ನ ಕರ್ಕೊಂಡು ಹೋದ್ರೆ ನಡುತ್ತಾ ನಿಂತ್ಕೋತಾಳೆ. ನಾವು ಇವಳನ್ನ ಹಿಡ್ಕೊಂಡು ನಿಂತ್ಕೋಬೇಕಾಗುತ್ತೆ. ಮನೇಲಿ ಇವಳು ಒಬ್ಬಳನ್ನೇ ಬಿಟ್ಟು ಹೋದ್ರೆ ಮತ್ತೆ ಗದ್ದಲಾಗಿ ಇವಳು ತೊಂದ್ರೆ ಆಗಲ್ವಾ? ಅದಕ್ಕೂ ಒಂದು ಐಡಿಯಾ ಇದೆ. ಸೇಮ್ ಓಲ್ಡ್ ಐಡಿಯಾ. ಹೋಗಿ ಹತ್ತಿ ತೊಂಬ. ಬೇಡಮ್ಮ. ತಂಪಾಗಿರುತ್ತೆ. ಯಾವ ಶಬ್ದನೂ ನಿನ್ ಕಿವಿ ಮೇಲೆ ಬೀಳಲ್ಲ. ಆರಾಮ ಕೂತಿರೋ. ನನಗೇನು ಕೇಳಿಸ್ತಾ ಇಲ್ಲ. ಅದೇ ಅಲ್ವಾ ನಮಗೂ ಬೇಕಾಗಿದ್ದು. ನಿನ್ನ ತಮ್ಮ ಮಾಡ್ಲಿ, ಇಬ್ರು ಏಲಿಯನ್ಸ್ ಎಲ್ಲೋ ಹೋಗಿದ್ದಾರೆ, ಬರ್ತಾರೆ. ಅಲ್ಲಿವರೆಗೂ ಆರಾಮಾಗಿ ಕೂತಿರೋ. ಮನೆ ಕಡೆ ಹುಷಾರು. ನಾವು ಫಂಕ್ಷನ್ಗೆ ಹೋಗ್ಬಿಟ್ಟು ಬರ್ತೀವಿ. ನಾಗೋಲಿ ಬಾ. ಟಾಟಾ. ಇಲ್ಲಮ್ಮ. ಡಾಕ್ಟ್ರೆ, ನನ್ನ ಹೆಂಡತಿ ಕತೆ. ನಿನ್ ಹೆಂಡತಿಗೆ ಶಬ್ದದ ಅಲರ್ಜಿ ಹೋಗ್ಬಿಟ್ಟಿದೆ. ಯಾವುದೋ 2 ಮಾತ್ರೆ ಕೊಟ್ಟೆ, ಆದ್ರೆ ಇಷ್ಟೊಂದು ಪರಿಣಾಮಕಾರಿ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಯಾವ ಟ್ಯಾಬ್ಲೆಟ್ ಡಾಕ್ಟ್ರೆ? ಎಕ್ಸ್ಪೆರಿಮೆಂಟ್ ಕಿಟ್ 2 ಕೊಟ್ಟನಪ್ಪ. ಅದು ಯಾವ್ದು ಅಂತ ಹೆಸರು ಬರ್ಕೊಂಡಿಲ್ಲ. ನಾವು ಎಷ್ಟು ದಿವಸ ಬರೀ ಸನ್ನೆನಲ್ಲೇ ಆಕೆಗೆಲ್ಲ ಮಾತಾಡಿಸ್ತಾ ಇದ್ವಾ. ಈಗ ಶಬ್ದನ ತಪ್ಪಾಗಿ ಗ್ರಹಿಸೋ ಶಕ್ತಿ ಬಂದ್ಬಿಟ್ಟಿದೆ. ನಾಗವಲ್ಲಿ, ಏನ ಸೌಂಡು? ಗೇಮ್ ಆಡ್ತಿದ್ದೀನಲ್ಲ ಅದ್ರ ಸೌಂಡು. ಈಗೇನು ಸೌಂಡ್ ಐತಲ್ಲ, ಅದೇನು? ಯಾವ್ದೋ ವೆಹಿಕಲ್ ಹೋಯ್ತು, ಅದ್ರ ಸೌಂಡು. ಹೌದಾ? ಏನೋ ಕೂಗ್ತಾ ಇದೆಯಲ್ಲ, ಅದೇನು? ಮೇಕೆ ಕಡೆ. ಹೌದಾ? ನಾಗವಲ್ಲಿ, ಈಗೇನೋ ಸೌಂಡ್ ಐತಲ್ಲ, ಅದೇನು? ಹಾಲಿನ ಕುಕ್ಕರ್ ಸೀಟ್ ಹೊಡಿತಿದೆ. ಹೌದಾ? ಹೇಗಿದ್ದಾಳೆ ಪಾರು? ಪರಮೇಶ, ನಿನ್ ಹೆಂಡತಿಗೆ ಸಬೂಬ್ ಕೊಟ್ಟು ಕೊಟ್ಟು ನನಗಂತೂ ಸಾಕಾಗೋಯ್ತು. ಡಾಕ್ಟರ್ ಹೇಳಿದಾರೆ ತಲೆ ಆಪರೇಷನ್ ಮಾಡಿಸ್ಬೇಕಂತೆ. ಆಪರೇಷನ್? ಹೂನಮ್ಮ, ತಲೆ ಆಪರೇಷನ್ ಮಾಡಿ ನರಗಳಿಗೆಲ್ಲ ಗ್ರೀಸ್ ಹಚ್ಚಿ ಸರ್ವಿಸ್ ಮಾಡ್ಬೇಕಂತೆ. ಆಗ್ಲೇ ಸರಿ ಹೋಗೋದಂತೆ. ಆಪರೇಷನ್ ಬೇಡ. ಅಯ್ಯೋ, ನೀನ್ ಶಬ್ದಗಳನ್ನ ಮರ್ತ್ಬಿಟ್ಟಿದ್ಯಮ್ಮ. ನನ್ಗೆಲ್ಲ ಶಬ್ದನೂ ನೆನ್ಪಿದೆ. ಹನ್ನೊಂದು